ಹಾಯ್ ಎವ್ರಿವನ್. ನೋಡಿ ಒಂದು ಗಾಡಿ AP ಇಂದ ಬಂದಿದೆ. ಆಟೋ ಫೋಲ್ಡ್ ಮಿರರು. ಯಾರು ಹಳ್ಳೇದು ಮಾಡಿದ್ರು ಇದರಲ್ಲಿ ಎಲ್ಲ ಆಲ್ಟ್ರೇಷನ್ ಮಾಡಿ ಏನೇನೋ ಕಟ್ಟಾಗಿ ಏನೇನೋ ಆಲ್ಟ್ರೇಷನ್ ಮಾಡಿದ್ರು. ಇದು ತೆಗಿಬಿಟ್ಟು ನಾವು ಮಿರರು ರಾಕ್ಸ್ದು ಹಾಕಿ ಆ ಸ್ವಿಚ್ನು ಕೆಟ್ಟೋಗಿತ್ತು, ಅದು ರೆಡಿ ಮಾಡಿ ಈ ವಿಡಿಯೋ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನೊಂದು ಗಾಡಿ ಬಂದ್ಬಿಟ್ಟು TN ಇಂದ ಬಂದಿದೆ. ಇದಕ್ಕೂ ಆಟೋ ಫೋಲ್ಡ್ ಮಿರರು, ಗಾಡಿ ನಂಬರ್ ನೋಡ್ಬೋದು ನೀವು. ಇದಕ್ಕೂ ಆಟೋ ಫೋಲ್ಡ್ ಮಿರರು, ಸ್ಟೇರಿಂಗು. ಸೊ ಸ್ಟೇರಿಂಗ್ ಕೆಲಸನೂ ಇದಕ್ಕೆ ನೋಡ್ಬೋದು ನೀವು. ಬೇಸಿಕ್ ಮಾಡಲ್ ಸ್ಟೇರಿಂಗ್ ಇದೆ. ಇದು ತೆಗಿಬಿಟ್ಟು ಟಾಪ್ ಮಾಡಲ್ದು ಸ್ಟೇರಿಂಗ್ ಹಾಕ್ತಾ ಇದೀನಿ. ಆಟೋ ಫೋಲ್ಡ್ ಮಿರರು ವೈರಿಂಗ್ ನಡೀತಾ ಇದೆ. ಇದು ಬಿಟ್ಟರೆ ಒಂದು ಇನೋವಾ ಕ್ರಿಸ್ಟಾ BS6 ಹೊಸ ಮಾಡಲ್ 2025. ಅದಕ್ಕೆ ಬಂದ್ಬಿಟ್ಟು ನಾವು ಒಂದು ಸ್ಟೇರಿಂಗ್ ಫಿಟ್ ಮಾಡ್ತಾ ಇದ್ದೀವಿ. ಸೊ ಬೇಜಾನ್ ಜನಕ್ಕೆ ಕನ್ಫ್ಯೂಷನ್ ಏನಿದೆ ಅಂದರೆ, ಸ್ಟೇರಿಂಗ್ ಫಿಟ್ ಮಾಡ್ರೆ ವಾರಂಟಿಗೆ ಹೇರ್ ಬ್ಯಾಗ್ಗೆ ಎಲ್ಲ ಅವಾಯ್ಡ್ ಆಗತ್ತೆ ಅಂತ ಕೇಳ್ತೀವಿ. ಸೊ ಫಸ್ಟ್ ಆಫ್ ಆಲ್ ಇದಕ್ಕೆ ನಾವು ತೆಗಿಬಿಟ್ಟು ಈ ಥರ ಸ್ಟೇರಿಂಗ್ ಇದ್ದಿದ್ದು ಈ ತೆಗಿಬಿಟ್ಟು ನಾವು ಸ್ಟೇರಿಂಗು ಕಾರ್ಬನ್ ಫೈಬರ್ದು ಟಾಪ್ ಮಾಡಲ್ದು ಸ್ಟೇರಿಂಗ್ ನಾವು ಫಿಟ್ ಮಾಡ್ತಾ ಇದ್ದೀವಿ. ಸೊ ಇದು ಫಿಟ್ ಮಾಡಿದ್ರು ನೀವು ಸೊ ಇದಕ್ಕೆ ನಾವು ಸ್ಟೇರಿಂಗ್ ಫಿಟ್ ಮಾಡಿದ್ರು ಈ ಪಾರ್ಕಿಂಗ್ ಆನ್ ಮಾಡೋ ಲೈಟು ಆನು ಆಫು ಅದನ್ನು ವರ್ಕ್ ಆಗತ್ತೆ. ಒಂದು ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಮೋಡು ಸೇಮ್ ಸಿಸ್ಟಮ್ಗೆ, ಒರಿಜಿನಲ್ ಸಿಸ್ಟಮ್ಗೆ ಮೋಡ್ ಇದನ್ನು ಕೆಲಸ ಮಾಡಬೇಕು. ಪ್ಲಸ್ ಈ ಮೀಟ್ರ್ ಇದೆಯಲ್ಲ, ಮೀಟ್ರನ್ನು ನಿಮಗೆ ವರ್ಕಿಂಗ್ ಆಗಬೇಕು. ಅದು ನೋಡ್ಬೋದು ನೀವು, ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲಿ ಮೀಟ್ರನ್ನು ವರ್ಕಿಂಗ್ ಆಗುತ್ತೆ. ಆ ಕೆಲಸನೂ ನಾವು ಇದಕ್ಕೆ ಮಾಡಿದ್ದೀನಿ. ಪ್ಲಸ್ ಇನ್ನೊಂದು ಬಂದ್ಬಿಟ್ಟು ಕ್ರೂಸ್ ಕಂಟ್ರೋಲ್. ಇದು ನಿಮಗೆ ಬೇಕಾದರೆ ನೀವು ಅಡಿಷ್ನಲ್ಲು ಆ್ಯಡ್ ಮಾಡ್ಬೋದು, ಬೇಡ ಅಂದರೆ ಬೇಡ, ನಿಮ್ಮ ಇಷ್ಟ. ಅಡಿಷ್ನಲ್ ಕ್ರೂಸ್ ಕಂಟ್ರೋಲ್ ಇನೋವಾ ಕ್ರಿಸ್ಟಾ BS6 ಇರಲಿ, BS4 ಇರಲಿ, 2016 ಹಿಡ್ದು 25 ತನಕ ನಮ್ಮ ಹತ್ರ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡಿ ನಿಮಗೆ ಕೊಡ್ತೀವಿ. G ವೇರಿಯಂಟ್ ಇದು ನೋಡ್ಬೋದು, 2025 BS6 ಮಾಡಲ್ ಇದು. ಇದಕ್ಕೆ ನಾವು ಈ ಥರ ಸ್ಟೇರಿಂಗ್ ಬಂದಿರೋದು. ಇದು ತೆಗಿಬಿಟ್ಟು ನಾವು ಸ್ಟೇರಿಂಗು ಇದಕ್ಕೆ ಹಾಕಿದ್ದೀನಿ. ಪ್ಲಸ್ಸು ನಿಮಗೆ ಹೇರ್ ಬ್ಯಾಗ್ ಆಕ್ಟಿವೇಶನ್ನು ಒಂದು. ನೆಕ್ಸ್ಟ್ ಬಂದುಬಿಟ್ಟು ಆಲ್ ಬಟನ್ ಅಂದರೆ ಡಿಪೆಂಡೆಂಟ್ ವ್ಯಾಲ್ಯೂಮು, ಟ್ರ್ಯಾಕ್ ಚೇಂಜ್, ಮೋಡ್, ವ್ಯಾಲ್ಯೂಮ್ನು, ಅದು ಫೋನ್ ಎತ್ತೋದು ಅಷ್ಟು ಮಾತ್ರ ನಿಮಗೆ ಕೆಲಸ ಮಾಡಿ. ಅಡಿಷ್ನಲ್ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ, ಅಡಿಷ್ನಲ್ ನಿಮಗೆ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಮಾಡಬೇಕಂದ್ರೆ ಅದನ್ನು ನಾವು ಮಾಡಿ ನಿಮಗೆ ಕೊಡ್ತೀವಿ. ಒಂದು ವುಡನ್ ಕಿಟ್ಟು, ಅದು ನಮ್ಮ ಹತ್ರ 10 ಪೀಸ್ ಅವೈಲೇಬಲ್ ಇದೆ. ಸಿಲ್ವರ್ ಲೈನ್ ಅದನ್ನು ನಮ್ಮ ಹತ್ರ ಅವೈಲೇಬಲ್ ಇದೆ. ಗೇರ್ನ ವುಡನ್ದು ಅದನ್ನು ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ನಿಮಗೆ ಆಲ್ಮೋಸ್ಟ್ ಎಲ್ಲ ಗಾಡಿ ಇನೋವಾ ಕ್ರಿಸ್ಟಾ 2016 ಹಿಡ್ದು 25 ತನಕ ನಮ್ಮ ಹತ್ರ ಕಾರ್ಬನ್ ಫೈಬರ್ ಸ್ಟೇರಿಂಗ್ ಅವೈಲೇಬಲ್ ಇದೆ. ಒಂದು ನೆಕ್ಸ್ಟು ಬಂದುಬಿಟ್ಟು ಇದು ಆಫ್ಟರ್ ಮಾರ್ಕೆಟು ಡಿಪ್ಪಿಂಗ್ ಮಾಡಿರೋದು ಸ್ಟೇರಿಂಗ್ ಇಲ್ಲ. ಇದು ಬಂದುಬಿಟ್ಟು ಒರಿಜಿನಲ್ ಕಾರ್ಬನ್ ಫೈಬರ್ದು ಸ್ಟೇರಿಂಗ್ ನಾವು ಫಿಟ್ ಮಾಡಿರೋದು ಇದಕ್ಕೆ. ಸೊ ಕೆಲವು ಜನಕ್ಕೆ ಏನು ಕನ್ಫ್ಯೂಷನ್ ಅಂದರೆ, ಇದು ನಮ್ಮ ಹತ್ರ ಸಾಕೆಟ್ಟು, ಕಪ್ಲರು, ವೈರಿಂಗು ಡೈರೆಕ್ಟ್ ಫಿಟ್ಮೆಂಟ್ ನಮ್ಮ ಹತ್ರ ಇರೋದು. ನಾವು ಯಾವ ಕಾರಣಕ್ಕೂ ಆಲ್ಟ್ರೇಷನ್ ಮಾಡಲ್ಲ. ಒಂದು ಇದು ಫಿಟ್ ಮಾಡೋಕ್ಕೆ ನಮಗೆ ಹಾರ್ಡ್ಲಿ ½ an hour to 45 minutes ನಮಗೆ ಆಗುತ್ತೆ ಅಷ್ಟೆ ಸ್ಟೇರಿಂಗ್ ಫಿಟ್ ಮಾಡೋಕ್ಕೆ. ಸೊ ವರ್ಕಿಂಗು ನಿಮಗೆ ಎಲ್ಲ ಬಟನ್ ವರ್ಕ್ ಆಗುತ್ತೆ. ಅದು ಬಿಟ್ಟು ಬೇಜಾನ್ ಎಸೆಸರೀಸ್ ಇನೋವಾ ಕ್ರಿಸ್ಟಾಗೆ ನಮ್ಮ ಹತ್ರ ಅವೈಲೇಬಲ್ ಇದೆ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ಮೂರಿನಲ್ಲಿನೂ ನೀವು ನೋಡ್ಬೋದು ನಾವು ಏನೇನು ಫಿಟ್ ಮಾಡಿದ್ದೀನಿ ಅಂತ. ನಿಮಗೆ ಎಲ್ಲ ವಿಡಿಯೋ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ನಮ್ಮ ಅಂಗಡಿ ಬ್ಯಾಂಗ್ಳೂರು, ಕೋರಮಂಗಲ, ನಿಯರ್ ಬೈ ಆಡ್ಗುಡಿ ಸಿಗ್ನಲ್ ಎಲ್ಲಿದೆ ಮೈಕೋ ಬಸ್ ಸ್ಟಾಂಡ್, ಅಲ್ಲಿ ನಮ್ಮ ಅಂಗಡಿ ಬರ್ತದೆ. ಭಾಳ ಜನಕ್ಕೆ ಕನ್ಫ್ಯೂಷನ್ ಏನಿದೆ ಅಂದರೆ, ಸ್ಟೇರಿಂಗ್ ಇದು ಒಂದೇ ಗಾಡಿದಿಲ್ಲ, ಆಲ್ಮೋಸ್ಟ್ ನಿಮಗೆ ಎಲ್ಲ ಗಾಡಿಗೆ ಸಿಗುತ್ತೆ. ಈವನ್ 2008 ಶಿಫ್ಟಿಂದ ಹಿಡ್ದು ಆಲ್ಮೋಸ್ಟ್ ಎಲ್ಲ ಗಾಡಿಗೆ ನಿಮಗೆ ಸಿಗುತ್ತೆ. ಇಟಿಯೋಸ್ ಇಲ್ಲಿ, ಟೊಯೋಟಾ ವೆಹಿಕಲ್, ಮಾರುತಿ ವೆಹಿಕಲ್, ಹೋಂಡೈ, ಆಲ್ಮೋಸ್ಟ್ ಎಲ್ಲ ಗಾಡಿಗೆ ನಿಮಗೆ ಸ್ಟೇರಿಂಗ್ ನಮ್ಮ ಹತ್ರ ಅವೈಲೇಬಲ್. ಈವನ್ ನಿಮಗೆ ಜಾಸ್ತಿ ಇನೋವಾ ನಮಗೆ ಫಸ್ಟಿಂದಾನು ಕೆಲಸ ಮಾಡಿ ದುಡ್ಡಿದೆ. ಸೊ ಇನೋವಾ ನಮ್ಮ ಹತ್ರ ಅವೈಲೇಬಲ್ ಯಾವಾಗಲೂ ಇದೆ. ಸೊ ಯಾವ ಗಾಡಿಗೆ ಏನು ಸ್ಟೇರಿಂಗ್ ಬೇಕಾದರೂ ನಮ್ಮ ಹತ್ರ ಅವೈಲೇಬಲ್ ಇದೆ.